ಹೇಗಿದೆಯಾ ವಿಕಿ? ನೋಡಪ್ಪ, ನಿನ್ನ ಹೆಂಡತಿ ಕಳಿಸಿರೋ ಅರಮನೆಯಲ್ಲಿ ಆರಾಮಾಗಿದ್ದೀನಿ. ಇವಳೆ ನಿಮ್ಮ ಮನೆಯ ಭಾರ್ಗವಿ. ಆದ್ರೆ ನಾನವತ್ತು ಮನೆಗೆ ಹೋಗಿ ನಿಜ ಹೇಳಿರ್ಲಿಲ್ಲ ಅಂದಿದ್ರೆ ಪರಿಸ್ಥಿತಿ ಒತ್ತಡಕ್ಕೆ ಸಿಲ್ಕಿ ನೀವಿಬ್ರು ಬೇರೆ ಆಗ್ತಿದ್ರಿ ಅರ್ಜುನ್. ಇವಳಿಗೆ ನನ್ನ ಬಗ್ಗೆ ಅಕ್ಕ ಅನ್ನೋ ಪ್ರೀತಿ ಇಲ್ಲದೆ ಇರ್ಬೋದು ಅರ್ಜುನ್, ಆದ್ರೆ ನನಗೆ ಇವಳು ನನ್ನ ತಂಗಿ ಅನ್ನೋ ಪ್ರೀತಿ ಇದೆ. ಹಾಗೆ ನಿನ್ನ ಬಗ್ಗೆ ಪ್ರೀತಿ ಕಾಳಜಿನೂ ಇದೆ. ಅದಕ್ಕೆ ಮನೇಲಿ ಹೋಗಿ ಸತ್ಯ ಹೇಳ್ದೆ. ಇವಳ ಮಾತನ್ನ ನಂಬೇಡ ಅರ್ಜುನ್. ನಿಜ ಹೇಳ್ಬೇಕು ಅಂದ್ರೆ ನೀನು ಭಾರ್ಗವಿ ಒಂದಾಗೋದು ಇವಳಿಗೆ ಇಷ್ಟನೇ ಇಲ್ಲ. ಭಾರ್ಗವಿಯವರಪ್ಪ ನಿನ್ ಮೇಲೆ ಕೋಪ ಮಾಡ್ಕೊಂಡ್ಲಿ ಅಂತಾನೆ ಅವ್ರ ಮನೆಗೆ ಹೋಗಿ ತಂದಿಟ್ಟಿದ್ದಾಳೆ ಅವಳು. ಈಗ ವಿಷಯನ ನಿನ್ ಮುಂದೆ ಎಷ್ಟು ಜಾಣ್ತನವಾಗಿ ತಿರ್ಸ್ತಿದ್ದಾಳೆ ನೋಡು. ಹಾಗಿದ್ರೆ ಇಷ್ಟೊತ್ತಿಗೆ ಮದುವೆ ಆಗ್ಬಾರ್ದಿತ್ತು ಅಲ್ವಾ ಚರಣ್? ನಾನ್ ಹಾಗೆ ಮಾಡಿದ್ರಿಂದಾನೆ ಇವರಿಬ್ರು ಮದುವೆ ಆಗಿ ಹಿಂಗ್ ಒಟ್ಟಿಗೆ ನಿಂತಿರೋದು. ನಿನ್ ಮಾತೇ ನಿಜ ಆಗಿದ್ರೆ ಇಷ್ಟ ದಿನದ ಯಾಕೆ ನಿಜ ಹೇಳಿದೆ ಸುಮ್ಮನೆ ಇದ್ದ ಬೃಂದ? ಆದ್ರೆ ಆ ನಿಜಾನ ಭಾರ್ಗವಿಯವ್ರು ಹೇಳ್ಬೋದಿತ್ತಲ್ಲ. ಹೇ ಅರ್ಜುನ್, ಹೋಗಿ ಹೋಗಿ ಇವಳು ಮಾತು ಕೇಳ್ತಿದ್ದಾಳ. ಇವಳು ನಿನ್ ತಲೆ ಕೆಡಿಸ್ತಾ ಇದ್ದಾಳೆ ಕಣೋ. ಇವಳು ನಂಬೇಡ. ಹೌದು ಅರ್ಜುನ್, ನಾನ್ ನಿನ್ಗೆ ಹೇಳಿಲ್ವಾ ನಿಮ್ಮ ಅಣ್ಣನ ಪ್ರಕಾರ ನಾನೇ ಕೆಟ್ಟವಳು. ಬರ್ತಾವ ನಿಮಿಷ. ಸಾಕು ಭಾರ್ಗವಿ, ಸಾಕು, ಇನ್ನೇನು ಹೇಳ್ಬೇಡಿ. ನೀನೇನು ಅವಳ ಮುಖ ನೋಡ್ತಾ ಇದೀಯಾ? ಈಗ್ಲೇ ಅರ್ಜುನ್ನ ಕರೆದು ನಿಮ್ಮಿಬ್ಬರ ಲವ್ ಸ್ಟೋರಿ ಬಗ್ಗೆನೂ ಹೇಳ್ಬಿಡ್ಲಾ? ಛೇ, ನಾನು ಮನ್ಸ್ ಮಾಡಿದ್ರೆ ಏನ್ ಮಾಡ್ಬೋದು ಅಂತ ಈಗ್ಲಾದ್ರೂ ಗೊತ್ತಾಯ್ತಾ ಭಾರ್ಗವಿ? ಇದು ಸ್ಯಾಂಪಲ್ ಅಷ್ಟೇ. ಈಗ ಕೈ ಮುಗ್ದು ಹೋಗಿದ್ದಾನೆ, ನಾಳೆ ನಿನ್ನ ಕೈ ಹಿಡಿದು ಆಚೆನೂ ತಪ್ತಾನೆ. ವೆರಿ ಸೂನ್. ರೆಡಿಯಾಗಿರು. ವಿಕಿ, ಹೇಗಿದೆಯಾ ವಿಕಿ? ನೋಡಪ್ಪ, ನಿನ್ನ ಹೆಂಡತಿ ಕಳಿಸಿರೋ ಅರಮನೆಯಲ್ಲಿ ಆರಾಮಾಗಿದ್ದೀನಿ. ನನ್ನ ಹೆಂಡತಿನ ದೂರ ಮಾಡಿ ನೀನು ನಿನ್ನ ಹೆಂಡತಿ
ಆರಾಮಾಗಿ ಸುಖವಾಗಿದ್ದೀರಾ ಅನ್ಸತ್ತಲ್ವಾ? ಚಚೆ, ಹಾಗೇನಿಲ್ಲ ವಿಕ್ಕಿ. ಭಾರ್ಗವಿ ಅವರು ನಿನ್ನ ಈ ಸ್ಥಿತಿ ಕಾರಣ ಆದ್ರು ಅನ್ನೋ ಕೊರಗು ನನಗೂ ಇದೆ. ನೀನಾದಷ್ಟು ಬೇಗ ಆಚೆ ಬರಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀನಿ. ಅದಕ್ಕೆ ನಿನ್ನೆ ಬರಕ್ಕಾಗಿಲ್ಲ. ಅದು ಯಾವಾಗ ಆಚೆ ಬರ್ತೀನೋ, ಅದು ಯಾವಾಗ ಇಲ್ಲಿಂದೆಲ್ಲ ಮುಕ್ತಿ ಸಿಗುತ್ತೋ ಏನೋ. ವಿಕ್ಕಿ, ತುಂಬಾ ಹೊಡೆದ್ರ? ಮಾಡ್ತಿರೋ ತಪ್ಪಿಗೆ ಹಾಕೊಂಡು ರುಬ್ಬಿದ್ದಾರೆ. ಅದು ಬಿಡು, ರಿತು ಎಲ್ಲಿ? ಎಲ್ಲಿ ಅರ್ಜುನ್? ಬಂದಿಲ್ವಾ? ಅದು ಅವಳ ಮನೇಲೇ ಇದ್ದಾಳೆ. ಲೈಫ್ ಲಾಂಗ್ ಜೊತೆಲಿ ಇರ್ತೀನಿ ಅಂದವಳು ಮುಖ ನೋಡೋದಕ್ಕೂ ಬರ್ಲಿಲ್ವಲ್ಲ. ಇಂಥ ಪರಿಸ್ಥಿತಿ ಯಾವ ತಗಡ್ ನನ್ನ ಮಗನಿಗೂ ಬರಬಾರ್ದು. ಚಚೆ, ಹಾಗಲ್ಲ ವಿಕ್ಕಿ. ರಿತು ಬರ್ತೀನಿ ಅಂತ ಅಂದ್ಲು, ಆದ್ರೆ ನಾನೇ ಬೇಡ, ರೆಸ್ಟ್ ಮಾಡು ಅಂತಂದೆ ಅಷ್ಟೆ. ಯಾಕೆ? ಏನಾಯ್ತು? ಆರಾಮಾಗಿದೆ ಹೇಳ್ತಾನೆ. ರಿತು ಚೆನ್ನಾಗಿದ್ದಾಳೆ, ಆದ್ರೆ ಅರ್ಜುನ್, ಅದೇನು ಅಂತ ಬೇಗ ಹೇಳು. ಇನ್ನು ಸುಮ್ಮನಿರೋದು ನೋಡ್ತಿದ್ರೆ ಭಯ ಆಗ್ತಿದೆ. ಅದು ರಿತುನ ಚೆಕಪ್ ಕರ್ಕೊಂಡೋಗಿದ್ದೆ. ವಂದನಾ, ನೀನೇನಿಲ್ಲಿ? ಅದು ಮಾವ, ಆ ಅನಾಮಿಕಾ ನಿಂಗ್ ಧೈರ್ಯ ಇದ್ರೆ ನನ್ನನ್ನು ಕಂಡು ಹಿಡಿ ಅಂತ ಸವಾಲ್ ಹಾಕಿದ್ಲು. ಅದಕ್ಕೆ ಇಲ್ಲಿ ಬಂದೆ. ನೀನೇನ ಮಾಡ್ತಿದ್ಯಾ ಇಲ್ಲಿ? ಮಾವ, ಇವನು ಆ ಅನಾಮಿಕನ ನೋಡಿದನಲ್ಲ, ಅದಕ್ಕೆ ನನ್ ಜೊತೆ ಕರ್ಕೊಂಡ್ ಬಂದೆ. ಅದ್ಯಾಕೆ ನಿಮ್ಗೆ ಮತ್ತೆ JP ಸರ್ಗೆ ಇಬ್ರಿಗೂ ಬರೋದಕ್ಕೆ ಹೇಳಿದಾಳೆ? ನನಗ್ ಗೊತ್ತು. ಇನ್ಯಾಕೆ? ಗಿಫ್ಟ್ ಕೊಡೋಕೆ. ಗಿಫ್ಟಿಗೋಸ್ಕರ ನಾವೆಲ್ಲರೂ ಎಷ್ಟು ಓಡಾಡಿದೀವಿ. ಅದಕ್ಕೆ ಆ ಗಿಫ್ಟ್ ಬಂದ ಮೇಲೆ ಎಲ್ರೂ ಸಮನಾಗಿ ಹಂಚ್ಕೊಳ್ಳೋಣ. ಬೇಡ ಬಿಡಿ ಬಾವ, ನೀವೇ ಇಟ್ಕೊಳ್ಳಿ. ಅವಳೆ ಅವಳೆ ಗಿಫ್ಟ್ ಕೊಡಕ್ಕಿರ್ಬೇಕು. ಇವತ್ತು ಗಿಫ್ಟ್ ತಗೊಂಡು ಮನೆಗೆ ಹೋಗೋದೆ. ಎತ್ತೆ ಎತ್ತೆ. ಬಾಯಿ ಮುಚ್ಕೊಂಡು ಉಸಿರು ಬಿಟ್ರೆ ಇಲ್ಲೇ ಸಿಗ ತೋರಣ ಕಟ್ಬಿಡ್ತೀನಿ. ಪಾಪ, ಎಲ್ರೂ ಓಡಿ ಓಡಿ ಸುಸ್ತಾಗಿದ್ದೀರಾ ಅನ್ಸುತ್ತೆ. ನಿಮ್ ಯಾರಿಗೂ ಸರಿಯಾಗಿ ಕಣ್ಣ ಮುಚ್ಚಾಲೆ ಆಡೋಕೆ ಬರಲ್ವಲ್ಲ ಸರ್? ಸವಾಲು ಅಂದ್ರೆ ಎದುರಿಗೆ ಬಂದು ನಿಂತು ಮಾತಾಡ್ಬೇಕು. ಹೀಗೆ ಕಣ್ಣ ಮುಚ್ಚಾಲೆ ಆಡ್ಕೊಂಡು ಬಡಾಯಿ ಕೊಚ್ಕೊಳ್ಳೋದಲ್ಲ. ನಾನು ಮನಸ್ಸು ಮಾಡಿದ್ರೆ ನೀನು ದಿಕ್ಕು ದಸ ಇಲ್ದೆ ಕಾಣೆ ಆಗೋಗ್ತೀಯ. ಅದು ಗೊತ್ತು ಬಿಡಿ ಸರ್. ಸಂಧ್ಯಾನ ಈ ಭೂಮಿಯಿಂದಾನೇ ಕಾಣೆ ಮಾಡಿದಿರಲ್ಲ. ನಿಮ್ ಟ್ಯಾಲೆಂಟ್ ಹಾಗಿರ್ಲಿ, ಮೊದಲು ಬಂದಿರೋ ಲೇಟೆಸ್ಟ್ ನ್ಯೂಸ್ ನೋಡಿ. ನನ್ನ ಟ್ಯಾಲೆಂಟು ನಿಮಗೆ ಅರ್ಥ ಆಗುತ್ತೆ. ಮರ್ಡರ್ ಕೇಸ್ನಲ್ಲಿ ಬಂಧಿಯಾಗಿರೋ MLA ಶಕ್ತಿ ಪ್ರಸಾದ್ ಮಗನ ಮುಖವಾಡ ಕಳಚಿದೆ. ವಿಕ್ಕಿ ಸಂಧ್ಯಾ ಕೇಸ್ಗೆ ಸಿಕ್ಕಿದೆ ಮಹತ್ತರ ತಿರುವು. ಸಂಧ್ಯಾ ಕೊಲೆಯಾದ ರಾತ್ರಿ ವಿಕ್ರಮ್ ಭೂಪತಿ ತಾವಿದ್ದ ಫಾರ್ಮ್ ಹೌಸ್ನಿಂದ ಆಚೆ ಬಂದಿರೋದು ಖಾತರಿ. ಯಾರಿ ಅನಾಮಿಕ ಮಹಿಳೆ? ಅವಳ ಜೊತೆ ವಿಕ್ಕಿ ಜಗಳ ಆಡಿದ್ದು ಯಾಕೆ? ಆ ಮಹಿಳೆ ಏನಾದ್ಲು? ಕಳಚಿತ ಪಾಪಿಯ ಮುಖವಾಡ.
ಗಿಫ್ಟು ಅಂತ ಹೇಳಿ ದೊಡ್ಡ ಬಾಂಬೆ ಹಾಕ್ಬಿಟ್ಲಲ್ಲ ಭಾವ. ಅಂದ್ರೆ ಅವತ್ ನಿಜವಾಗ್ಲೂ ವಿಕ್ಕಿ ಆಚೆ ಬಂದಿದ್ನ? ಮಗು ಇಲ್ಲ ಅನ್ನೋದು ಗೊತ್ತಾಗೋಯ್ತಾ? ಯಾಕೆ ಹೀಗಂದ್ರಿ ಅಂತ ಮಖಕ್ಕೆ ಹೋಗ್ಯಕ್ ಬಂದಿದ್ದಾನ? ಸಾರಿ ವಿಕ್ಕಿ, ರಿತು ಹಾಸ್ಪಿಟಲಲ್ಲಿ ಬಿದ್ಬಿಟ್ಲು. ಮಗುನ ಉಳಿಸ್ಕೊಳಕ್ಕಾಗಿಲ್ಲ. ಏನ್ ಹೇಳ್ತಿದ್ಯಾ ನೀನು? ನನ್ನ ಮಗು ಸತ್ತೋಯ್ತಾ? ಹೇ ರಿತು, ನಾ ಮಗುನ ಚೆನ್ನಾಗಿ ನೋಡ್ಕೋತೀಯ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಮಗು ಹೋಯ್ತು ಅಂತ ಇಷ್ಟು ಈಸಿಯಾಗಿ ಹೇಳ್ತಿದ್ಯಲ್ಲೋ. ವಿಕ್ಕಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಕಸ್ಮಾತ್ತಾಗಿ ಇಷ್ಟು ದೊಡ್ಡ ಅನಾಹುತ ನಡೆದೋಯ್ತು. ಇದರಿಂದ ನಿನಗೆಷ್ಟು ನೋವಾಗತ್ತೆ ಅಂತ ನನಗೆ ಗೊತ್ತು. ಏನ್ ಮಾಡೋದು, ನಮ್ಮಿಂದಾಗಿ ಒಂದು ಜೀವ ಹೋಗಿದೆ. ನೋಡು, ಈ ವಿಷಯನ ನನಗೆ ನೇರವಾಗಿ ಹೇಳಕ್ಕೂ ಎಷ್ಟು ಕಷ್ಟಪಡ್ತಿದ್ದೀನಿ. ರಿತುಗೇನು ತೊಂದರೆ ಆಗಿಲ್ಲ ತಾನೆ? ಹೊರಗಡೆಯಿಂದ ಏನೋ ಆರಾಮಾಗಿದ್ದಾಳೆ, ಆದ್ರೆ ಮಾನಸಿಕವಾಗಿ ಕುಗ್ಗೋಗಿದ್ದಾಳೆ. ನೀನ್ ನೋಡಿದ್ರೆ ಇಲ್ಲಿದೆಯ, ಮಗು ಬೇರೆ. ಯಾವಾಗ್ಲೂ ಗುರ್ರ ಅಂತಿದ್ದವನು ಈ ಮಗು ವಿಷಯ ಕೇಳಿದ್ಮೇಲೆ ಸಾಫ್ಟ್ ಆಗಿದ್ದ. ಆದ್ರೆ ಆ ಮಗುನೇ ಒಂದು ದೊಡ್ಡ ಸುಳ್ಳು ಅಂತ ಗೊತ್ತಾದ್ರೆ ಸುಮ್ಮನಿರ್ತಾನ? ಇಲ್ದೇ ಇರೋ ಮಗುಗೆ ಇಷ್ಟು ಫೀಲ್ ಆಗ್ತಿರೋನು ನಿಜ ಗೊತ್ತಾದ್ರೆ ಇನ್ ಹೇಗೆ ರಿಯಾಕ್ಟ್ ಮಾಡ್ತಾನೋ ಏನೋ. ಸಮಾಧಾನ ಮಾಡ್ಕೊ, ಅರ್ಥ ಆಗುತ್ತೆ. ನೀನು ಹೇಳೋ ಮಾತು ಸರಿ ಅನ್ಸುತ್ತೆ ಪೂರ್ಣಿ. ಆ ಬೃಂದಾಗೆ ನಮ್ಮ ಭಾರ್ಗವಿನ ಹೋಲಿಸ್ಬಾರ್ದಾಗಿತ್ತು. ರೀ, ನೀವೇ ಮಾತು ಹೇಳ್ತಿದ್ದೀರಾ? ಹೌದು ಪೂರ್ಣಿ, ನಾನು ನಮ್ಮ ಪುಟ್ಟಿ ಜೊತೆ ಸ್ವಲ್ಪ ಜಾಸ್ತಿನೇ ಕೋಪ ಮಾಡ್ಕೊಂಡ್ಬಿಟ್ಟೆ. ನಾನು ಇನ್ನೊಂದ್ಸಲಿ ಪುಟ್ಟಿ ಸಿಕ್ತಾಗ ಇದ್ರ ಬಗ್ಗೆ ಮಾತಾಡ್ತೀನಿ. ಆಯ್ತು ಬಿಡಿ, ನಿಮ್ಗೆ ನನ್ನ ಮಾತು ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಹೆಂಡತಿ ತನ್ನ ಒಳ್ಳೇದಕ್ಕೆ ಹೇಳ್ತಾಳೆ ಅಂತ ಎಲ್ಲಾ ಗಂಡದ್ರಿಗೂ ಅರ್ಥ ಆಗುತ್ತೆ ಪೂರ್ಣಿ. ಆದ್ರೆ ಇದು ಗೊತ್ತಾಗೋದಿಕ್ಕೆ ಸ್ವಲ್ಪ ಟೈಮ್ ಬೇಕಷ್ಟೆ. ಇರೋರಿಬ್ರು ಮಕ್ಕಳು, ಒಬ್ಳು ನಮ್ಮಿಂದ ದೂರ ಆಗ್ಬಿಟ್ಟಿದ್ದಾಳೆ, ಇನ್ನೊಬ್ಳು ಭಾರ್ಗವಿ. ನಮ್ಮನ್ನು ಪ್ರೀತಿಸೋ ಮಗಳನ್ನ ದೂರ ಮಾಡೋಕ್ಕಾಗುತ್ತ ಪೂರ್ಣಿ? ಮಾಡದಿರೋ ತಪ್ಪಿಗೆ ದಂಡಿಸಿ ಏನು ಉಪಯೋಗ ಹೇಳು? ಏನ್ ರಂದ್ರಣ್ಣ, ನ್ಯೂಸ್ ತುಂಬಾ ನಿಮ್ಮ ಮಗಳೇ ಸುದ್ದಿ. ಭಾರ್ಗವಿಗೆ ಏನಾಯ್ತು? ಆರಾಮವಾಗಿದ್ದಾಳಲ್ವಾ? ನಿಮ್ಗೆ ಇನ್ನೂ ವಿಷಯ ಗೊತ್ತಿಲ್ವಾ? ಭಾರ್ಗವಿ ಸಂಧ್ಯಾ ಕೊಲೆಗಾರನ ಅರೆಸ್ಟ್ ಮಾಡಿಸಿದಾಳಂತೆ.